ಸರ್ ಕ್ಯಾಮ್ರಾ ರೆಡಿ, ಸ್ಟಾರ್ಟ್ ಮಾಡುವಲ್ಲ. ಹೇಳಿ ಸರ್ ನಿಮ್ಮ ಕೇಸ್ ಬಗ್ಗೆ. ಕೇಸ್ ನಂಬರ್ 058. ಎಸ್, ಕೇಸ್ ನಂಬರ್ 058. ನನ್ನ ಸರ್ವಿಸಲ್ಲಿ ಅಂಥ ಕೇಸ್ ನಾನು ಹಿಂದೆ ನೋಡೂ ಇಲ್ಲ, ಮುಂದೆ ನೋಡೋದು ಇಲ್ಲ. ಸರ್ ನಿಮ್ಮ ಜೀವನದ ಮೇಲೆ ಇಷ್ಟು ಪ್ರಭಾವ ಬೀರಿದೆ ಅಂದಮೇಲೆ ಈ ಕೇಸ್ ನಂಬರ್ 058ಅಲ್ಲಿರೋ ಮೇನ್ ವಿಕ್ಟಿಮ್ಸ್ ಯಾರು ಸರ್? ಫ್ರಮ್ ವೇರ್ ಡಿಡ್ ಇಟ್ ಸ್ಟಾರ್ಟ್? ಪ್ಲೀಸ್ ಟೆಲ್ ಅಸ್ ಫ್ರಮ್ ಬಿಗಿನಿಂಗ್. ಈ ಕೇಸ್ ಸ್ಟಾರ್ಟ್ ಆಗಿದ್ದು 2 ವರ್ಷದ ಹಿಂದಿಂದ. ಅದ್ವಿತ್ ಮತ್ತು ಶ್ಯಾಮನು ಇಬ್ಬರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದರು. ಅವರಿಬ್ಬರ ಮಧ್ಯೆ ಏನೋ ಒಂಥರ ಡಿಫ್ರೆಂಟ್ ಬಾಂಡ್ ಬಿಲ್ಡ್ ಆಗಿತ್ತು. ಅವರಿಬ್ಬರು ಎಲ್ಲಿ ಹೋದರೂ ಒಟ್ಟಿಗೆ ಹೋಗ್ತಾಯಿದ್ರು, ಎಲ್ಲಿ ಬಂದರೂ ಒಟ್ಟಿಗೆ ಬರ್ತಾಯಿದ್ರು, ಒಟ್ಟಿಗೆ ಆಟಾಡ್ತಾನೂ ಇದ್ದರು, ಹಾಗೆ ಒಟ್ಟಿಗೆ ಹೊಡೆದಾಡ್ತಾನೂ ಇದ್ದರು. ಅವರಿಬ್ಬರನ್ನ ದೂರ ಮಾಡೋದು ಅಸಾಧ್ಯ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಯಾಕಂದರೆ ಅವರಿಬ್ಬರ ಮಧ್ಯೆ ಇರೋ ಬಾಂಡ್ ಯಾರ ಮಧ್ಯೆನೂ ಇನ್ನೂ ಮಟ್ಟ ನಾನಂತೂ ನೋಡಿಲ್ಲ. बड़बाग्नि की जड़ीवान की दोस्ती, विधि रात की ये दुरीत की दोस्ती, वेणु ज्वाल की हिमनग मिच्चिन कौगिली दोस्ती. ಎಲ್ಲರ ಜೀವನದಲ್ಲಿ ಹೇಗೆ ಎಲ್ಲ ಚೆನ್ನಾಗಿರಬೇಕಾದ್ರೆ ಏನಾದರೂ ಒಂದು ಕಷ್ಟ ಬಂದು ಇಡೀ ಬದುಕೇ ಚೇಂಜ್ ಆಗುತ್ತೆ, ಹಾಗೆ ಇವ್ರ ಬದುಕಲ್ಲೂ ಆಯಿತು. ಅವ್ರ ಜೀವನದಲ್ಲೂ ಒಂದು ಸಿಡ್ಲು ಬಡಿತು. ಆ ಸಿಡ್ಲಿಂದ ಅವ್ರ ಜೀವನನೇ ಬದಲಾಗಿ ಹೋಯಿತು. ಒಂದು ನಿಮಿಷ, ಫೋನ್ ಬರ್ತಿದೆ. ಹಲೋ ಸರ್, ಬರಬೇಕಾ? ಓಕೆ ಸರ್, ಬರ್ತೀನಿ ಸರ್. ಓಕೆ ಸರ್, ಓಕೆ. ಮಚ್ಚ, ಅರ್ಜೆಂಟ್ ಕೆಲಸ ಬಂದಿದೆ. 2 ವೀಕ್ಸ್ ಬೆಳಗಾಮಿಗೆ ಹೋಗ್ಬೇಕು. ಯಾವಾಗ ಹೋಗ್ತಿದ್ಯಾ ಮಚ್ಚ? ಇವತ್ತು ನೈಟ್ ಬಸ್ ಬುಕ್ ಆಗಿದೆ. ಸರಿ ಮಚ್ಚ, ಜಾಗ್ರತೆ. ಬಾಯ್ ಬ್ರೋ. ಹಲೋ ಶ್ಯಾಮ್. ಸರ್, ಶ್ಯಾಮ್ ಅವ್ರು ತೀರ್ಕೊಂಡು 3 ಗಂಟೆ ಆಯಿತು ಸರ್. ಸರ್, ಶ್ಯಾಮ್ ಅವ್ರು ತೀರ್ಕೊಂಡು 3 ಗಂಟೆ ಆಯಿತು. ಶ್ಯಾಮ್ ಅವ್ರು ತೀರ್ಕೊಂಡು ಅದ್ವಿತ್ ಶ್ಯಾಮ್ ಸಾವಿನ ಸುದ್ದಿ ಕೇಳಿ ಕುಗ್ಗೋದ. ಅವನಿಗೆ ಆದ ಶಾಕಿಂದ ಅವನು ಹೊರಗೆ ತುಂಬ ಟೈಮ್ ತಗೊಂಡು. ಅದ್ವಿತಿಗೆ ಆದ ಶಾಕಿಂದ ಅವನು ಕೊನೆ ಸರಿ ಶ್ಯಾಮ್ ಮುಖ ನೋಡೋಕ್ಕೂ ಹೋಗಲಿಲ್ಲ. ಅವನಿಗೆ ಅದು ನೋಡೋಕೆ ಆಗ್ತಾನೂ ಇರಲಿಲ್ಲ. ದಿನ ಆಗಲಿ ರಾತ್ರಿ ಆಗಲಿ ಅದ್ವಿತ್ ಶ್ಯಾಮ್ನ ನೆನೆಸ್ಕೊಂಡು ಅಳ್ತಾನೇ ಇದ್ದ.
ಸ್ವಲ್ಪ ನೀರು ಕೊಡಿ. ಏನು ಶ್ಯಾಮ್ ಸಿಕ್ಕಿದ್ನಾ? ಶ್ಯಾಮ್ ಸತ್ತಿಲ್ವಾ? ಹಾಗಾದರೆ ಶ್ಯಾಮ್ ಇಷ್ಟು ದಿನ ಎಲ್ಲಿದ್ದ, ಏನು ಮಾಡ್ತಿದ್ದ? ಹಾಗಾದರೆ ಅದ್ವಿತಿಗೆ ಶ್ಯಾಮ್ ಸತ್ತಿರೋ ವಿಷಯ ಯಾರು ಹೇಳಿದ್ದು?